ನಾನು ಚಿಕ್ಕಮಗಳೂರು ಪ್ಲಾಂಟ್ ಇಂದ ಮಾಯಾ ಮಾತಾಡ್ತಿರೋದು. ಬಾಸ್ ಇದ್ದಾರಾ? ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಯಾರು ಮಾತಾಡ್ತಿರೋದು? ನಾನ್ರಿ, ನಿಮ್ಮ ಎದುರು ಮನೇಲಿ ಇದ್ನಲ್ಲ. ಓಹ್ ಸಾರಿ, ಜೀವನ್ ನೀವೇನಲ್ಲಿ? ಅದು ನೀವು ಚಿಕ್ಕಮಗಳೂರು ಹೋದ್ಮೇಲೆ ನಿಮ್ಮ ನೋಡಿದ ಒಂದು ಕ್ಷಣನೂ ಇರೋಕ್ಕಾಗಲಿಲ್ಲ ರೀ. ನಾನು ಊರು ಬಿಟ್ಟು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಆಗ ಸಮರ್ಥ ಅವರೇ ಫೋನ್ ಮಾಡಿ ನನ್ನನ್ನು ಕರೆಸ್ಕೊಂಡು ಅವ್ರ ಮಾತಿನ ಇನ್ಸ್ಪಿರೇಷನ್ ಇಂದ ಇವತ್ತು ನಿಮ್ಮ ಪೋಸ್ಟ್ಗೆ ನಾನು ಅಪಾಯಿಂಟ್ ಆಗಿ ಇಲ್ಲೇ ಉಳ್ಕೊಂಡಿದ್ದೀನಿ. ಹೇಳಿ ಮೇಡಮ್, ನನಗೆ ನನ್ನ ಪ್ರೀತಿ ಸಿಗುತ್ತಾ? ನೀವೇನೂ ಮಾತಾಡಲಿಲ್ಲ ಅಂದರೆ ಈ ನಿಮ್ಮ ಮೌನನೇ ಸಮ್ಮತಿ ಅಂದ್ಕೊಳ್ಳ. ನನ್ನ ಮಾತಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ, ಬೇಜಾರೇನಿಲ್ಲ. ಬಾಸ್ ಬಂದ್ರೆ ನನಗೊಂದು ಕಾಲ್ ಮಾಡಕ್ ಹೇಳಿ. ಓಕೆ? ಖಂಡಿತ. ಬಾಯ್ ಬಾಯ್. ಸ್ವಾಗತ, ಸುಸ್ವಾಗತ, ನಿಮ್ಮ ಮನೆಗೆ ಸ್ವಾಗತ. ಏನ್ರಿ ಆಗಿದೆ ನಿಮ್ಗೆ? ಹೊಸ ಕಾರ್ ಬೇರೆ ತಗೊಂಡ್ರಿ, ಈಗ ಈ ಫ್ಲಾಟ್ ಬೇರೆ ತಗೋತಾ ಇದ್ದೀರಾ? ಇದೆಲ್ಲ ನಿನ್ಗೋಸ್ಕರ ಚಿನ್ನ. ಇದೇನ್ ಭಾವನಾ, ಇನ್ನೂ ರೆಡಿ ಆಗಿಲ್ವಾ? ಯಾಕೆ, ಏನಾಯ್ತು? ಹಠ ಮಾಡ್ಬೇಡ ಭಾವನಾ. ಹಠ ಮಾಡ್ತಿರೋದು ನಾನಲ್ಲ, ನೀವು. ನಮ್ಗಿರೋದು ಒಬ್ಬಳೆ ಮಗಳು, ಅವಳು ದೂರ ಹೋಗಿ ಹೋದಂತ ಅವಶ್ಯಕತೆ ಇಲ್ಲ. ಈ ವಿಚಾರದಲ್ಲಿ ನಿನ್ನ ಮನಸ್ಸನ್ನು ಕೇಳಿ ನಾನು ನಿರ್ಧಾರ ತಗೊಳಕ್ಕಾಗಲ್ಲ. ನಿನಗೆ ಆಗಲೇ ಎಲ್ಲ ಹೇಳಿದ್ದೀನಿ, ಪದೇ ಪದೇ ಹೇಳಿಸ್ಕೊಬೇಡ. ಹೋಗೋ, ರೆಡಿ ಆಗೋ. ನಾ ಬರಲ್ಲ. ಅಲ್ಲ, ನೀನು ಇಷ್ಟು ಚಿಕ್ಕ ಚಿಕ್ಕ ವಿಷಯ ಯಾಕೆ ಬಗ್ಗೆ ಮಾಡ್ಕೊತೀಯ? ನಿನ್ನ ಚಿಕ್ಕ ವಿಷಯ ಇರ್ಬೋದು, ಆದ್ರೆ ನನ್ನ ಮಗು ನನ್ನಿಂದ ದೂರ ಹೋಗೋದು ನನ್ನ ಕೆಲಸ ಸಹಿಸ್ಕೊಳಕ್ಕಾಗಲ್ಲ. ನೀನು ಬಂದ್ರು ಸರಿ, ಬರ್ತಾ ಇದ್ರು ಸರಿ, ನಾವು ಒಬ್ಬನೇ ಹೋಗ್ತೀನಿ. ಅವತ್ತು ಜಬರ್ದಸ್ತಿ ಚೆಕ್ ಬರ್ಕೊಟ್ರಲ್ಲ, ಹೇಳ್ರಿ ಅವರು. ಚೆಕ್ ಕೊಡೋದು ದೊಡ್ಡದಲ್ಲ ಸ್ವಾಮಿ, ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು. ಏನು, ಎಲ್ಲರ ಚೆಕ್ ಬೌನ್ಸ್ ಆಗೋಯ್ತಾ? ಏನಯ್ಯ ಆಟ ಆಡ್ತಾ ಇದೀಯಾ? ಮರ್ಯಾದೆಯಾಗಿ ನಮ್ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ. ಸರ್, ಒಂದ್ ನಿಮಿಷ, ದಯವಿಟ್ಟು ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ. ಏನಯ್ಯ ಕೋಪ ಮಾಡ್ಕೋಬಾರ್ದು? ಚೀಟಿ ಎತ್ತಿ ಎಷ್ಟು ತಿಂಗಳಾಯ್ತು? ನಮ್ಗೇನ್ ಪ್ರಾಬ್ಲಮ್ ಇರಲ್ಲ, ನಮ್ ಕಷ್ಟಕ್ಕೆ ನಾವು ಚೀಟಿ ಹಾಕಿರೋದು, ಕಷ್ಟಕ್ಕೆ ಸಿಕ್ಕಾಕೋಣಕ್ಕಲ್ಲ ಚೀಟಿ ಹಾಕಿರೋದು. ನೋಡಿ, ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಮ್ ಕಷ್ಟನ ಸ್ವಲ್ಪ ಕೇಳಿ ಪ್ಲೀಸ್. ನಿಮ್ಮ ಪ್ರಾಬ್ಲಮ್ ನಮ್ಮ ಹತ್ರ ಹೇಳ್ಬೇಡ. ಅವನು ಎಲ್ಲಿ, ಅವನು ಮೊದಲು ಕರಿ. ಅದು ಅವ್ರೇನು ಆಫೀಸಿಗೆ ಬಂದಿಲ್ಲ ಸರ್. ಎಷ್ಟೊತ್ತಿಗೆ ಬರ್ತಾನೆಯ? ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ವಾ ಅಥವಾ ಬೇಕು ಅಂತ ನಾಟಕ ಆಡ್ತೀರಾ? ಅಯ್ಯೋ ಇಲ್ಲ ಸರ್, ಖಂಡಿತ ಅವ್ರ ಆಫೀಸಿಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲ ಸರ್. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ನಾವು. ಅವ್ರ ಲೈಫಲ್ಲಿ ನಾನು ಏನೇನೋ ಅಲ್ಲ ಅನ್ನೋವಾಗ ನಡ್ಕೊಂಡ್ಬಿಟ್ರು. ನನ್ನ ಮಗಳ ಭವಿಷ್ಯ ರೂಪಿಸೋದಕ್ಕೆ, ನನ್ನ ಮಗಳ ಭವಿಷ್ಯ ರೂಪಿಸೋದಕ್ಕೆ ನನ್ನ ಅಗತ್ಯನೇ ಇಲ್ಲ ಅನ್ನೋವಾಗ ನಡ್ಕೊಂಡ್ರು. ಕೊನೆಗೂ ಮಗು ಕರ್ಕೊಂಡು ಹೋಗಿ ಬಿಟ್ರು. ಮಗು ಕಡೆ ನನ್ನ ಕನ್ವಿನ್ಸ್ ಮಾಡಿ ಹೊರಟೆ ಹೋದ್ಲು. ನಾನೊಬ್ಬಳೇ ಅನ್ನಿಸ್ತಿದೆ ನನಗೆ. ನಾನು ಹುಟ್ಟಿಡಲಿ. ಎಲ್ಲ ಹೋಗ್ತಾ ಇದ್ಯಾ? ಸ್ವಾಮಿ, ನಾನೇನು ಓಡೋಗೋದಿಲ್ಲ. ಅವನು ಬಂದ್ ನಾನ್ ನೋಡ್ಬೇಡ್ವಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ.